ಮಲವಗುಪ್ಪ ಗ್ರಾಮದಲ್ಲಿ 23 ಎಕರೆ ಜಾಗದಲ್ಲಿ ಮನೆಗಳಿವೆ. 25 ವರ್ಷಗಳಿಂದ ಸಾಗುವಳಿ ಮಾಡುತ್ತಿರುವ ಹಾಗೂ ವಾಸವಿರುವವರನ್ನ ಅಲ್ಲಿಂದ ಎತ್ತಂಗಡಿ ಮಾಡುವ ಹುನ್ನಾರ ನಡೆಯುತ್ತಿದೆ. ರಾಜ್ಯ ಸರ್ಕಾರ ಆತಂಕಗೊಂಡಿರುವ ರೈತರ ಹಿತ ಕಾಪಾಡಬೇಕು. ಇಲ್ಲಿ ವಾಸಿಸುವ ಹಾಗೂ ಸಾಗುವಳಿ ಮಾಡಿಕೊಂಡು ಬರುತ್ತಿರುವ ರೈತರಿಗೆ ಅವರ ಜಾಗಕ್ಕೆ ಹಕ್ಕುಪತ್ರ ನೀಡಬೇಕು. ರಾಜ್ಯ ಸರ್ಕಾರಕ್ಕೆ ರೈತರ ಪರವಾಗಿ ಶಿವಮೊಗ್ಗ ಸಂಸದ ಬಿವೈ ರಾಘವೇಂದ್ರ ಅವರು ಮನವಿ ಸಲ್ಲಿಸುತ್ತೇನೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಇತ್ತೀಚೆಗೆ ತುಂಗಭದ್ರಾ ಶುಗರ್ ಫ್ಯಾಕ್ಟ್ರಿ ಬಗ್ಗೆ, ಅದ್ರ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂಥ ಜಾಗದಲ್ಲಿ ನಮ್ಮ ರೈತರು ಏನು ಉಳುಮೆ ಮಾಡ್ತಾ ಇದ್ದಾರೆ, ಆತಂಕಕರವಾದಂಥ ಒಂದು ಚರ್ಚೆಗಳು ನಡೀತಾ ಇದೆ. ರೈತರು ಆತಂಕದಲ್ಲಿದ್ದಾರೆ. ಸೊ ಈ ದೃಷ್ಟಿಯಿಂದ ನಮ್ಮ ಪಕ್ಷದ ಈ ವಿಚಾರದಲ್ಲಿ ಸ್ಪಷ್ಟವಾದಂಥ ಒಂದು ನಿಲುವನ್ನು ತಮ್ಮ ಮುಖಾಂತರ ತಿಳಿಸ್ಬೇಕು ಅಂತೇಳಿ ತಮ್ಮನ್ನೆಲ್ಲ ಕರೆಯುವಂಥ ಪ್ರಯತ್ನ ಆಗಿದೆ. ಏಕಾಏಕಿ ಶುಗರ್ ಫ್ಯಾಕ್ಟ್ರಿ ಜಾಗ ಎಲ್ಲಿ ಮಲಗೊಪ್ಪದಲ್ಲಿ 27 ಎಕರೆ 30 ಗುಂಟೆ, ಅದರಲ್ಲಿ 19 ಎಕರೆ ಮಿಸಸ್ ವಿ.ಜಿ. ಪಾರೇಖ್ ಬಿಲ್ಡರ್ಸ್ ರೆಪ್ರೆಸೆಂಟೆಡ್ ಬೈ ಶ್ರೀ ಮಹಾವೀರ್ ಚಂದ್ ಪಾರೇಖ್, GPA ಹೋಲ್ಡರ್, ತುಂಗಭದ್ರಾ ಶುಗರ್ ವರ್ಕ್ಸ್ ಲಿಮಿಟೆಡ್. ಯಾರು ರವಿಚಂದ್ರನ್ ಸನ್ ಆಫ್ ಚಿನ್ನಸ್ವಾಮಿ, ಶಿವಮೊಗ್ಗ. ನಮ್ಗೆ ಗೊತ್ತಿಲ್ಲ ಇವ್ರು ಯಾರು ಅಂತೇಳಿ. ಇಲ್ಲಿ ಲೇಔಟ್ ಬೇರೆ ನಡೀತಾ ಇದೆ. ಹಾಗಾಗಿ ನಮ್ಮ ಪಕ್ಷದ ಪರವಾಗಿ ನಿಮ್ಮಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೋದಿಷ್ಟೇ, ಒಂದು ಆಗಲೇ ಹೇಳ್ದಂಗೆ ಆಲ್ರೆಡಿ ರೈತರು ಸಕ್ರಮಕ್ಕೋಸ್ಕರ ಅರ್ಜಿಯನ್ನು ಹಾಕಿದ್ದಾರೆ. ಈಗಿನ ಸರ್ಕಾರ ವಿನಂತಿ ಮಾಡ್ಕೊತೀವಿ, ರೈತರಿಗೆ ಆ ಸಾಗುವಳಿ ಸಿಗಲಿಕ್ಕೆ ಏನೇನು ಕಾನೂನುಬದ್ಧವಾದಂಥ ಪ್ರಯತ್ನ ಮಾಡಬೇಕು ಆ ದಿಕ್ಕಲ್ಲಿ ಮಾಡಬೇಕು. ಎರಡನೇದು, ಕೋರ್ಟು ಏನು ಆದೇಶ ಮಾಡಿದೆ, ವಾಪಸ್ ತುಂಗಭದ್ರಾ ಶುಗರ್ಸಿಗೆ ರೀಸ್ಟೋರ್ ಮಾಡಿ ಅಂತೇನು ಆದೇಶ ಆಗಿದೆ. ಸರ್ಕಾರನೇ ಒಂದು ಹೆಜ್ಜೆ ಮುಂದೆ ಹೋಗಿ ಮೇಲ್ಮನವಿಯನ್ನು ಸಲ್ಲಿಸಿ, ಈಗ ಆಲ್ರೆಡಿ ಪರಿಸ್ಥಿತಿ ಈ ಥರ ಇದೆ, ರೈತರು ಅಲ್ಲಿ ಜೀವನವನ್ನು ನಡೆಸ್ತಾ ಇದ್ದಾರೆ, ಇಷ್ಟು ವರ್ಷದಿಂದ ನಡೆಸ್ತಾ ಇದೆ. ನಿಮ್ಮದೇ ಸರ್ಕಾರದ ಆದೇಶ 25 ವರ್ಷಕ್ಕಿಂತ ಹೆಚ್ಚು ಅಲ್ಲಿ ವರ್ಷ ಇತ್ತು ಅಲ್ಲಿ ಜೀವನ ನಡೆಸಿದಂಥ ಈ ಸಂದರ್ಭದಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ಯಾವುದೋ ಕಂಪ್ನಿ ಪರವಾಗಿ ಬೇಡ ಅಂತೇಳಿ ಸರ್ಕಾರ ಆ ದಿಕ್ಕಲ್ಲಿ ಗೌರವಿತ ನ್ಯಾಯಾಲಯಕ್ಕೆ ತಿಳಿಸುವಂಥ ಪ್ರಯತ್ನವನ್ನು ಮಾಡಬೇಕು ಅಂತ ನಾನು ವಿನಂತಿ ಮಾಡ್ಕೊತೀನಿ. ಮತ್ತು ಮೂರನೇದು, ಇಲ್ಲೇನು ಶುಗರ್ ಫ್ಯಾಕ್ಟ್ರಿ ಜಾಗ ಇತ್ತು, ಅಲ್ಲಿಗೇನು ಲೇಔಟ್ ಕೆಲಸ ಆಗ್ತಾ ಇದೆ ಅಂತ ಸುದ್ದಿ. ಈಗ ಲೇಔಟ್ ಅಪ್ರೂವಲ್ ಆಗಿದೆ ಈಗ ಆಲ್ರೆಡಿ, ನಂತರ ಪ್ಲ್ಯಾನು ಕೂಡ ಇಲ್ಲಿದೆ, ಲೇಔಟ್ ಅಪ್ರೂವಲ್ ಕೂಡ ಆಗಿದೆ. ವಾಪಸ್ ಸಾಕಷ್ಟು ಒತ್ತಡ ಬರ್ತಾ ಇದೆ ಅವರಿಗೆ ಬೇಗ ಪ್ರೋಸೆಸ್ ಮಾಡಲಿಕ್ಕೆ. ಅನೇಕ ಫೋನಿನ ಒತ್ತಡಗಳು ಕೂಡ ಬರ್ತಾ ಇದೆ. ಈಗೂ ಕೂಡ ನಾನು ಒತ್ತಾಯ ಮಾಡ್ತೀನಿ ಈ ಸಂದರ್ಭದಲ್ಲಿ, ಈ ಜಾಗವನ್ನು ಕೂಡ ಸರ್ಕಾರ ನಮ್ಮ ಶಿವಮೊಗ್ಗದ ಸರ್ವಾಂಗೀಣ ಅಭಿವೃದ್ಧಿಗೆ ನಮಗೆ ಲ್ಯಾಂಡ್ ಬ್ಯಾಂಕ್ ಬೇಕು. ಇದು ಇಂಡಸ್ಟ್ರಿ ಸ್ಕೂಲ್ ಬರುತ್ತೆ ಅಂದರೆ ಲ್ಯಾಂಡ್ ಇಲ್ಲ, ಇವತ್ತು ಮುಂದಿನ ಫ್ಯೂಚರ್ ಎಕ್ಸ್ಪಾನ್ಷನ್ ನಮಗೆ ಜಾಗ ಇಲ್ಲ. ಸೊ ಈ ಸಂದರ್ಭದಲ್ಲಿ ಈ ಜಾಗವನ್ನು ಕೂಡ ಸರ್ಕಾರಕ್ಕೆ, ಇವತ್ತು ಬರಗಾಲದ ಒಂದು ಸಂದರ್ಭ, ಈ ಕಷ್ಟ ಇದೆ, ಇನ್ನು 2 ವರ್ಷ ಕೋರ್ಟಿಗೆ ಸಮಯ ಕೇಳಿ ಟೈಮ್ ತೊಗೊಂಡ್ಲಿ, ಅದಕ್ಕೊಂದು ಬೆಲೆ ಕೊಟ್ಟು ತೊಗೊಂಡು ಹಾರ್ಟ್ ಆಫ್ ದಿ ಸಿಟಿ ಸುಮಾರು ಒಂದು 50 ಎಕರೆ ಜಾಗ ಅದನ್ನು ಉಳಿಸ್ಕೊಂಡು ಅಲ್ಲಿ ಇನ್ನು ಮುಂದಿನ ನಮ್ಮ ಶಿವಮೊಗ್ಗದ ಒಂದು ಅಭಿವೃದ್ಧಿ ದೃಷ್ಟಿಯಿಂದ ಯೋಚನೆ ಮಾಡ್ಬೋದಾ, ಈ ದೃಷ್ಟಿಯಿಂದ ನಾನು ಸಲಹೆಯನ್ನು ಕೊಡ್ತಾ ಇದ್ದೀನಿ. ಹಾಗಾಗಿ ಈ ಸಂದರ್ಭದಲ್ಲಿ ನಮ್ಮ ಪಕ್ಷದ ಒತ್ತಾಯ, ಯಾರ್ಯಾರು ರೈತ ಸಾಗುವಳಿಗೋಸ್ಕರ ಅವನು ಅರ್ಜಿಯನ್ನು ಹಾಕಿದ್ದಾರೆ ಅವ್ರಿಗೆ ಭೂಮಿ ಉಳಿಸ್ಕೊಡ್ಬೇಕು. ಕೆಲವು ಕಡೆಗೆ ವಸತಿಗಳು ಏನಿದೆ ಅವರಿಗೆ ಮನೆಗಳಿಗೆ ಹಕ್ಕುಪತ್ರ ಸಿಗಬೇಕು. ಮೂರನೇದು, ಈ ಲೇಔಟ್ ಎಕ್ಸ್ಪೆನ್ಷನ್ ಪ್ರೋಸೆಸ್ ಏನು ನಡೀತಾ ಇದೆ ಅಲ್ಲಿ ಸುಮಾರು ಒಂದು ಆ ಜಾಗವನ್ನು ಉಳಿಸ್ಕೊಂಡು ನಮ್ಮ ಶಿವಮೊಗ್ಗದ ಸರ್ವಾಂಗೀಣ ಅಭಿವೃದ್ಧಿ. ಯಾಕೆಂದರೆ ನಿಮ್ಮ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಇದ್ದಾಗ ನಮ್ಮ ಫ್ರೀಡಮ್ ಪಾರ್ಕ್ 48 ಎಕರೆ ಜಾಗ 24 ಗಂಟೆಲಿ ಆದೇಶವನ್ನು ಮಾಡಿಸಿ ನಮ್ಮ ಶಿವಮೊಗ್ಗದ ನಾಗರಿಕರಿಗೋಸ್ಕರ ಅದು ಉಳಿಸುವಂಥ ಹಾರ್ಟ್ ಆಫ್ ದಿ ಸಿಟಿಲಿ ಅಂತ ಒಳ್ಳೆಯ ಒಂದು ಜಾಗವನ್ನು ಮಾಡಿಕೊಟ್ಟಿದ್ದಾರೆ. ಅದು ಕೂಡ ಅಷ್ಟೇ ಬೆಲೆ ಬಾಳುವಂಥ ಒಂದು ಜಾಗ. ಈ ಸಂದರ್ಭ ಅದು ಉಳಿಸ್ಕೊಡುವಂಥ ಪ್ರಯತ್ನವನ್ನು ಈಗಿನ ಕಾಂಗ್ರೆಸ್ ಸರ್ಕಾರ ಮಾಡ್ಬೋದಾ, ಆ ದಿಕ್ಕಲ್ಲಿ ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ. ದಾವಣಗೆರೆಯಲ್ಲಿ ವೀರಶೈವ ಮಹಾಸಭಾದ ಅಧಿವೇಶನದಲ್ಲಿ ಜನಗಣತಿ ಬಗ್ಗೆ ಪ್ರಸ್ತಾಪಿಸಲಾಯಿತು. ಬರುವ ಜನಗಣತಿಯಲ್ಲಿ ಧರ್ಮ ಎಂಬ ಕಾಲಂನಲ್ಲಿ ಹಿಂದೂ ಎಂದು ಬರೆಯದೆ ವೀರಶೈವ ಲಿಂಗಾಯತ ಎಂದು ಬರೆಯಬೇಕೆಂದು ನಿರ್ಣಯ ತೆಗೆದುಕೊಳ್ಳಲಾಗಿದೆ. ಈ ನಿರ್ಣಯದ ಬಗ್ಗೆ ಬಿಜೆಪಿಯ ಮುಖಂಡರಾದ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಸಂಸದರಾದ ಬಿವೈ ರಾಘವೇಂದ್ರ ಹಾಗೂ ಶಾಸಕರಾದ ಬಿವೈ ವಿಜಯೇಂದ್ರ ಅವರ ನಿಲುವೇನು ಎಂದು ಕಾಂಗ್ರೆಸ್ ವಕ್ತಾರರಾದ ಆಯನೂರು ಮಂಜುನಾಥ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಪ್ರಶ್ನಿಸಿದ್ದಾರೆ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಯಶಸ್ವಿಯಾದಂಥ ಒಂದು ಸಮ್ಮೇಳನ ನಡೆದಿದೆ.
ವಿಶೇಷವಾಗಿ ಆ ಮಹಾಸಭೆ ಸೇರಿದ ಹಿನ್ನೆಲೆಯೇ ಜನಗಣತಿಯ ವಿಷಯ ಪ್ರಸ್ತಾಪಕ್ಕೋಸ್ಕರನೇ ಇತ್ತು. ಅಲ್ಲಿ ಹಲವಾರು ನಿರ್ಣಯಗಳಾಗಿವೆ. ಒಂದು ಈಗಿರ್ತಕ್ಕಂಥ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಆಧಾರಿತವಾದಂಥ ಜನಗಣತಿ ಅಂತ ಕರೆಯಲ್ಪಡುತ್ತೆ. ಅದು ವೈಜ್ಞಾನಿಕವಾಗಿಲ್ಲ, ಮರು ಎಣಿಕೆ ಆಗಬೇಕು ಅನ್ನೋಂಥದ್ದು. ವೀರಶೈವ ಲಿಂಗಾಯತ ಜಾತಿಯೊಳಗಿರ್ತಕ್ಕಂಥ ಒಳಪಂಗಡಗಳನ್ನು ಹಿಂದುಳಿದ ಪಟ್ಟಿಗೆ ಕೇಂದ್ರ ಸರ್ಕಾರ ಸೇರಿಸಬೇಕು, ರಾಜ್ಯ ಸರ್ಕಾರ ಶಿಫಾರಸು ಮಾಡಬೇಕು ಅನ್ನೋಂಥದ್ದು. ಈ ಥರ ಹಲವುದ್ರ ಜೊತೆಗೆ ಬಹಳ ಮುಖ್ಯವಾದ ಒಂದು ನಿರ್ಣಯ ತಗೊಂಡಿದ್ದಾರೆ. ಅದು ಅಂದರೆ ಜನಗಣತಿಯ ಸಂದರ್ಭದಲ್ಲಿ ಹಿಂದೂ ಎನ್ನುವ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಅಂತ ಬರೆಸಬೇಕು, ಹಿಂದೂ ಅಲ್ಲ. ಜಾತಿಯ ಸಂದರ್ಭದಲ್ಲಿ ಬಂದಾಗ ಒಳಪಂಗಡಗಳ ಹೆಸರನ್ನ ಬರೆಸಬೇಕು ಅಂತಕ್ಕಂಥ ಒಂದು ಪ್ರಮುಖ ನಿರ್ಣಯವನ್ನು ಮಹಾಸಭಾ ತೆಗೆದುಕೊಂಡಿದೆ. ಅದು ಇವತ್ತಿನದಲ್ಲ. ಸುಮಾರು ಒಂದು 30-35 ವರ್ಷಗಳಿಗೆ JV ಮಲ್ಲಾರಾಧ್ಯ ಅಂತಕ್ಕಂಥವರು ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ಆ ಬೇಡಿಕೆ ಇಟ್ಟು ಹೋರಾಟ ಪ್ರಾರಂಭ ಆಯಿತು. ಪ್ರತಿ ಜನಗಣತಿಯ ಸಂದರ್ಭದಲ್ಲೂ ಕೂಡ ಆ ವಿಷಯಕ್ಕೆ ಪ್ರಾಮುಖ್ಯತೆ ಬರುತ್ತದೆ. ಆ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಇವತ್ತಿನ ಜನಗಣತಿಯ ವಿವಾದದ ಮಧ್ಯೆ ಅದೊಂದು ಲಿಂಕ್ಡ್ ಆಗಿ ನಾಳೆ ಜನಸಂಖ್ಯೆ ಎಷ್ಟು ಗೊತ್ತಾಗಬೇಕು ಅಂದರೆ ಆ ಧರ್ಮದ ಕಾಲಂನಲ್ಲಿ ವೀರಶೈವರು ಲಿಂಗಾಯತ ಅಂತ ಬರೆಸಬೇಕು, ನಮ್ಮದು ಪ್ರತ್ಯೇಕ ಧರ್ಮ ಅಂತಕ್ಕಂಥ ಅಂಶ ಕೂಡ ನಿರ್ಣಯದಲ್ಲಿ ಪಾಸ್ ಆಗಿದೆ. ಹಿಂದೂ ಬದಲು ವೀರಶೈವ ಲಿಂಗಾಯತ ಬಳಸಲು ಕರೆ ಅಂತಕ್ಕಂಥದ್ದು ನಿರ್ಣಯದಲ್ಲಿದೆ, ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಬಂದಿದೆ. ಅದು ಪಾಸ್ ಆಗುವಾಗ ಎಲ್ಲ ಪಕ್ಷದ ನಾಯಕರು ಇದ್ದರು. ಸನ್ಮಾನ್ಯ ಯಡಿಯೂರಪ್ಪನವರು ಇದ್ದರು, ಅದರಲ್ಲಿ ಪಾಲ್ಗೊಂಡಿದ್ದಾರೆ ಸಮಾವೇಶದಲ್ಲಿ. BJPಯ ರಾಜ್ಯಾಧ್ಯಕ್ಷ ವಿಜೇಂದ್ರವರು ಪಾಲ್ಗೊಂಡು ಅಲ್ಲಿ ತಮ್ಮದೇ ಅಭಿಪ್ರಾಯಗಳನ್ನು ಹೇಳಿದ್ದಾರೆ. ಈಗ ನಮಗೆ ಮುಂದೆ ಇರತಕ್ಕಂಥ ಜಿಜ್ಞಾಸೆ ಏನು ಅಂದರೆ, ಸನ್ಮಾನ್ಯ ಯಡಿಯೂರಪ್ಪನವರ ಜೊತೆಗೆ ಬಹಳ ವರ್ಷಗಳ ಕಾಲ ನಾವು ಹೆಜ್ಜೆಯನ್ನು ಹಾಕಿದ್ದೇವೆ. ರಾಜಕೀಯ ಮುಖಂಡರು ಆಗಿದ್ದರು ನಮಗೆ, ನಮ್ಮ ಸಮಾಜದ ಮುಖಂಡರು ಕೂಡ ನಮಗೆ ಆಗಿತ್ತು. ಅವತ್ತೆಲ್ಲ ನಮಗೆ ಅವರು ಹೇಳಿಕೊಟ್ಟದ್ದು, ಸ್ವತಃ ಅನುಸರಿಸಿದ್ದು ಯಡಿಯೂರಪ್ಪನವರು. ಧರ್ಮದ ಕಾಲಂನಲ್ಲಿ ಹಿಂದೂ ಎಂದು ಬರೆಸಬೇಕು, ಜಾತಿಯ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಅಂತ ಬರೆಸಬೇಕು ಅನ್ನೋದು. ಈಗ ಸ್ವತಃ ಯಡಿಯೂರಪ್ಪನವರಲ್ಲಿ ಕೂತಿದ್ದಾರೆ. ವೀರಶೈವ ಮಹಾಸಭಾದ ಹಳೆಯ ಬೇಡಿಕೆಯನ್ನು ಕಳೆದ 30 ವರ್ಷಗಳಿಂದ JV ಮಲ್ಲಾರಾಧ್ಯ ಕಾಲದಿಂದ ಇದೆ. ಅದನ್ನು ಅನುಮೋದಿಸಿ ನಿರ್ಣಯವನ್ನು ಪಾಸ್ ಮಾಡಿದ್ದಾರೆ. ಅದರಲ್ಲೂ ಕೂಡ ಅವರ ಮಹತ್ತರ ಪಾತ್ರ ಇದೆ. ನಮ್ಮ ಜಿಲ್ಲೆಯ ನಾಯಕರು ಹೌದು, ಸನ್ಮಾನ್ಯ ಯಡಿಯೂರಪ್ಪನವರು, ರಾಜ್ಯ ನಾಯಕರು ಹೌದು. ಆದರೆ ಅವರ ಭಾಷಣದಲ್ಲೆಲ್ಲೂ ಗಟ್ಟಿಯಾಗಿ ಅದನ್ನು ಹೇಳಲೇ ಇಲ್ಲ. ಎಲ್ಲರ ಭಾವನೆ ಆಗಿದೆ, ನಂದು ಅದೇ ಭಾವನೆ, ಒಂದು ರೀತಿಯ ಸಾರಿಸಿಕೊಂಡು ಹೋಗಿದ್ದಾರೆ. ನನ್ನ ನೇರ ಪ್ರಶ್ನೆ ಇದೆ, ನಮ್ಮ ನಾಯಕರಾಗಿದ್ದಂಥ ಸಮಾಜದ ಮುಖಂಡರಾಗಿರ್ತಕ್ಕಂಥ ಯಡಿಯೂರಪ್ಪನವರು, ಅವರ ಕುಟುಂಬದವರು ಪಾಲ್ಗೊಂಡಿದ್ದಾರೆ, ಅವರ ಮಕ್ಕಳಾದಿಯಾಗಿ. ಆ ನಿರ್ಣಯಕ್ಕೆ ತಮ್ಮ ಬದ್ಧತೆ ಇದೆಯೋ ಇಲ್ಲ ಅದನ್ನು ಸ್ಪಷ್ಟೀಕರಿಸಬೇಕು. ಸಮಾಜ ಕನ್ಫ್ಯೂಷನ್ ಆಗ್ತದೆ, ಒಳಪಡುತ್ತದೆ. ಯಡಿಯೂರಪ್ಪನವ್ರನ್ನ ಸಮಾಜದ ದಿಗ್ಗಜ ನಾಯಕರಲ್ಲಿ ಒಬ್ಬರು ಅಂತ ಪರಿಗಣಿಸಿದೆ. ತಾವು ಸ್ವತಃ ಸನ್ಮಾನ್ಯ ಯಡಿಯೂರಪ್ಪನವರೇ, ತಾವು ತಮ್ಮ ಕುಟುಂಬ, BJPಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು, ನಮ್ಮ MP ರಾಘವೇಂದ್ರ ಅವರು, ಇತರ ಎಲ್ಲ ಮುಖಂಡರು ತಾವು ಬದ್ಧತೆಯನ್ನು ಪ್ರಕಟಿಸಬೇಕು. ಮುಂದಿನ ಜನಗಣತಿಯಲ್ಲಿ ತಾವು ಧರ್ಮದ ಕಾಲಂನೊಳಗೆ ವೀರಶೈವ ಲಿಂಗಾಯತ ಅಂಥೇಳಿ ಬರೆಸುತ್ತೀರಾ ಅಥವಾ ಇಲ್ಲವಾ, ಅಥವಾ ಹಿಂದಿನಂತೆ ಮಾಡ್ತೀರಾ, ಅದನ್ನು ಸ್ಪಷ್ಟೀಕರಿಸಬೇಕು. ಬದ್ಧತೆಯನ್ನು ತೋರಿಸ್ಬೇಕು. ತಾವು ಸಮಾಜ ತಮ್ಮನ್ನು ನೋಡ್ತಾ ಇದೆ, ತಾವೇನನ್ನು ಹೆಜ್ಜೆ ಇಡ್ತೀರಿ ಅಂತ. ಇದು ಭಾವನಾತ್ಮಕ ವಿಷಯ. ತಾವು ಅಲ್ಲಿ ಬಂದು ವೀರಶೈವ ಸಮಾಜದ ಮಧ್ಯೆ ವೀರಶೈವರು ಲಿಂಗಾಯತರು ಬೇರೆ ಬೇರೆ ಧರ್ಮ ಅಂತ ಹೇಳೋದು, ಇನ್ನೊಂದು ತಮ್ಮ BJPಯ ಸಮಾವೇಶದಲ್ಲಿ ಬೇರೆ ಪದನೇ ಹೇಳೋದು,
ನಾವಿಲ್ಲಿ ಹಿಂದೂಗಳು ನಾವು ಅಂತ ಹೇಳೋದು. ಈ ದ್ವಂದ್ವದ ನಿಲುವುಗಳಿಂದ ನಾಯಕರಾದಂಥವ್ರು ಹೊರಗೆ ಬರಬೇಕು, ಸ್ಪಷ್ಟೀಕರಿಸುವಂಥ ಅವಶ್ಯಕತೆ ಇದೆ. ಜನಗಣತಿಗೆ ತಾವಿಲ್ಲಿ ಬೆಂಬಲವನ್ನು ಕಟ್ಟಿದ್ದೀರಿ, ಆದರೆ ಪಕ್ಷದ ವೇದಿಕೆಯೊಳಗೆ ನೀವು ಜನಗಣತಿಯನ್ನು ಬೆಂಬಲಿಸ್ತಾ ಇಲ್ಲ. ನೀವು ಮೋದಿಯವರು ಹೇಳ್ತಾ ಇದ್ದಾರೆ ಜನಗಣತಿ ಬಗ್ಗೆ ಅವ್ರದ್ದು ಒಲವಿಲ್ಲ, ಇಲ್ಲಿ ಬಂದಾಗ ನೀವು ಜನಗಣತಿಯ ಪರ ಮಾತಾಡೋದಿಲ್ಲ, ಅಲ್ಲಿ ಹೋದಾಗ ಜನಗಣತಿಯ ಪರ ಮಾತಾಡ್ತೀರಿ ಸಮಾಜದ ಮಧ್ಯೆ. ಇಲ್ಲಿ BJP ಸಮಾವೇಶಕ್ಕೆ ಬಂದಾಗ ನೀವು ನಾನು ಹಿಂದೂ ಅಂತ ಹೇಳ್ತೀರಾ, ಅಲ್ಲಿ ಬಂದು ಹಿಂದೂ ಕಾಲಂ ಬೇಡ ವೀರಶೈವ ಲಿಂಗಾಯತ ಬರ್ಸಿ ಅಂತ ಹೇಳ್ತೀರಾ. ನೀವು ಕನ್ಫ್ಯೂಷನಲ್ಲಿದ್ದೀರೋ, ಈ ಸಮಾಜವನ್ನು ಕನ್ಫ್ಯೂಸ್ ಮಾಡೋಕ್ಕೆ ಹೊರಟಿದ್ದೀರೋ, ಸ್ಪಷ್ಟೀಕರಿಸಬೇಕು. ಇಡೀ ಸಮಾಜ ದೊಡ್ಡ ಸಂಖ್ಯೆಯಲ್ಲಿ ಸೇರಿ ಲಕ್ಷಾಂತರ ಸಂಖ್ಯೆಯಲ್ಲಿ ನೂರಾರು ಸ್ವಾಮೀಜಿಗಳ ನೇತೃತ್ವದಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಈ ನಿರ್ಣಯಕ್ಕೆ ತಾವು ಪಾಲ್ಗೊಂಡಿದ್ದೀರಿ. ಇದಕ್ಕೆ ಮುಂದೆ ಬದ್ಧರಾಗಿ ನಡ್ಕೊಳ್ತೀರಾ ಸನ್ಮಾನ್ಯ ಯಡಿಯೂರಪ್ಪನವರೇ, ವಿಜಯೇಂದ್ರ ಅವರೇ, ರಾಘವೇಂದ್ರ ಅವರೇ ಅಥವಾ BJP ಎಲ್ಲ ನಾಯಕರೇ?